ಸಿನಿಮಾಗಳು ಬೇರೆ ಬೇರೆ ಬರುತ್ತವೆ, ನಾವೆಲ್ಲ ನೋಡ್ತಾ ಇರ್ತೇವೆ ಮನೋರಂಜನೆಗಾಗಿ. ಫೋಕಸ್ ಸಿಗೋ ತನಕ ನೋಡ್ಬೇಕು. ಚೆನ್ನಾಗಿದೆ. ಫುಲ್ ಕನ್ಫ್ಯೂಸಿಂಗ್. ಅಲ್ಟ್ರಾ ಇಂಟೆಲಿಜೆನ್ಸ್ ಇದ್ರೆ ಮಾತ್ರ ಅರ್ಥ ಆಗುತ್ತೆ. ಪ್ರಸ್ತುತ ಸಮಾಜ ಹೇಗಿದೆ ಅಂತ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದು ಹಾಲಿವುಡ್ ಬಾಲಿವುಡ್ಗೆ ಟಕ್ಕರ್ ಕೊಡುವಂತ ಮೂವಿ ಇದು. ಎಲ್ಲರೂ ನೋಡ್ಬೇಕಾಗಿರೋ ಸಿನಿಮಾ. ಕನ್ನಡದ ಇಂಥ ಸಿನಿಮಾಗಳು ಬರಬೇಕು. ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಆ ಮಂಗಳೂರಿನ ರಿಯಾಕ್ಷನ್. ಹಾಯ್ ನಮಸ್ಕಾರ ಎಲ್ಲಕ್ಕೂ, ನಾನು ತೇಜು. UAI ಸಿನಿಮಾ ಉಪೇಂದ್ರ ಅವರ ನಟನೆಯ ಡೈರೆಕ್ಷನ್ನ UAI ಸಿನಿಮಾ ಇವತ್ತು ಬಿಡುಗಡೆ ಆಯಿತು. ಮಂಗಳೂರು ಜನತೆ ಯಾವ ರೀತಿ ಅಂದರೆ, ನಾನಿವತ್ತು ಮಂಗಳೂರಿನ ಭಾರತ್ ಸಿನಿಮಾದಲ್ಲಿ ಸಿನಿಮಾ ನೋಡಿದೆ. ನಾನು ಸಿನಿಮಾ ನೋಡಿದೆ, ಸಗದಾಗಿತ್ತು. ಇಂಥ ಸಿನಿಮಾಗೂ ಕೂಡ ಬರಬೇಕು, ಯಾಕೆಂದರೆ ಇವತ್ತಿನ ಜನ್ರೇಷನ್ ಈ ಥರದ ಸಿನಿಮಾಗಳನ್ನು ನೋಡಲೇಬೇಕು. ಸಿನಿಮಾ ನೋಡೋದು ಮಾತ್ರ ಅಲ್ಲ, ಜನರು ಕೂಡ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಮಂಗಳೂರಿನ ಜನತೆ ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಯಾವ ರೀತಿ UAI ಸಿನಿಮಾದ ಬಗ್ಗೆ ಮಾತಾಡೋದನ್ನ ಕೇಳೋಬನ್ನಿ. ಸಿನಿಮಾಗಳು ಬೇರೆ ಬೇರೆ ಬರುತ್ತವೆ, ನಾವೆಲ್ಲ ನೋಡ್ತಾ ಇರ್ತೇವೆ ಮನೋರಂಜನೆಗಾಗಿ. ಆದರೆ UAI ಸಿನಿಮಾ ಅಂತಹ ಸಿನಿಮಾಗಳನ್ನ ನಾವೆಲ್ಲ ನೋಡಲೇಬೇಕು. ಹಾಗಾಗಿ ಮಂಗಳೂರಿನ ಜನತೆ ಏನು ಹೇಳುವೆ ಏನು ತಿಳುವಂತಂದ್ರೆ ಕೇಳುವ ಬನ್ನಿ. ಪೊಯ್ ಸೂಪರ್ ಆಗಿದೆ. ಅರ್ಥ ಆಯ್ತು. ಒಳ್ಳೆ ಇಂಟೆಲಿಜೆಂಟ್ ಮಾತ್ರ, ಬ್ರಿಲಿಯಂಟ್ ಆಗ್ತೀವಿ. ಸೂಪರ್ ಫಿಲ್ಮು ನೋಡಿ, ಫೋಟೋಗ್ರಾಫಿ ಆಗಲಿ ಎಲ್ಲ ವರ್ಲ್ಡ್ ಲೆವೆಲಲ್ಲೇ ಇದೆ. ಸೂಪರ್ ಆಗಿದೆ, ಅದು ಸೂಪರ್ ಆಗಿದೆ, ಚೆನ್ನಾಗಿದೆ ಸರ್. ಬಟ್ ನಮ್ಗೆ ಗೊತ್ತಾಗ್ತಿಲ್ಲ ಸರ್. ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಲೈಕ್ ಆಗಿದೆ. ರಿಯಾಲಿಟಿನ ತೋರಿಸಿದ್ದಾರೆ ಆಕ್ಚುಲಿ. ಏನು ಇಷ್ಟ ಆಯ್ತು? ಅವ್ರು ತೋರಿಸಿರೋ ಆಕ್ಚುಲಿ ರಿಯಾಲಿಟಿನೇ ನಾವು ಬದುಕ್ತಿದೀವಿ, ಅದೇ ಇಷ್ಟ ಆಗಿತ್ತು. ಚೆನ್ನಾಗಿದೆ. ಅರ್ಥ ಆಗೋರು ಅರ್ಥ ಆಗುತ್ತೆ ಅಷ್ಟೇ. ಅದೇ ಡೈರೆಕ್ಟರ್ ಸ್ಪೆಷಲ್. ಫೋಕಸ್ ಸಿಗ್ಲಿಲ್ಲ, ಇನ್ನೊಂದ್ಸರಿ ಬರ್ಬೇಕು. ಫೋಕಸ್ ಸಿಗೋ ತನಕ ನೋಡ್ಬೇಕು. ಸೂಪರ್. ಈಗಿನ ಕಾಲಘಟ್ಟಕ್ಕೆ ಬೇಕಾದ್ರೆ ಹೌದು. ಈಗಿನ ರಾಜಕೀಯ ಪರಿಸ್ಥಿತಿ ಆಗಿದೆ. ಫ್ರೀ ಬಿಸ್ಕೊಡ್ದು ಜನಗಳನ್ನು ಜಾತಿ ಮಧ್ಯದಲ್ಲಿ ಇಡುದು, ಈ ಥರನೇ ಇದೆ. ಹಾಗೆ ಇದು ನೋಡ್ಬೇಕು, ಈ ಥರ ಮೂವಿ ಬರ್ಬೇಕು. ಫುಲ್ ಕನ್ಫ್ಯೂಸಿಂಗ್. ಸೂಪರ್ ಇತ್ತು ಸರ್. ಅಲ್ಟ್ರಾ ಇಂಟೆಲಿಜೆನ್ಸ್ ಇದ್ರೆ ಮಾತ್ರ ಅರ್ಥ ಆಗುತ್ತೆ. ಸೂಪರ್ ಮೂವಿ. ಒಳ್ಳೆ ವಿಷಯ ಹೇಳಿದ್ದಾರೆ. ಎಸ್ಪೆಷಲಿ ಯೂತ್ಸ್ ಅರ್ಥ ಮಾಡ್ಕೊಳ್ಬೇಕಂತ ಸಬ್ಜೆಕ್ಟ್ ಅನ್ನು ಕೊಟ್ಟಿದ್ದಾರೆ. ಸಿನಿಮಾ ನೋಡಿ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಫೋಕಸ್ ಸಿಗೋ ತನಕ ನೋಡ್ಬೇಕು. ಸಿಗೋವರೆಗೂ ನೋಡ್ತಾನೆ ಇರಿ. ಸೂಪರ್ ಬ್ರೋ, ಸೂಪರ್ ಸರ್. ಉಪ್ಪಿ ಸರ್ ಡೈರೆಕ್ಷನ್ ಅಂದ್ರೇನೆ, ಇನ್ನು 10 ವರ್ಷ ಬಿಟ್ಟರು ಈ ಮೂವಿ ನೋಡಿದ್ರು ಆಗ ಸ್ಟೋರಿ ಸ್ವಲ್ಪ ಅರ್ಥ ಆಗ್ಬೋದು ಕೆಲವು ಜನಕ್ಕೆ. ಆ ಥರ ಟ್ವಿಸ್ಟ್ ಅಂದ್ರೆ ಬೇರೆ ಬೇರೆ ಥರ ನಾವು ಹೇಗೆ ಅರ್ಥ ಮಾಡ್ಕೊಳ್ತೀವಿ, ಈಗಿನ ಪ್ರಸ್ತುತ ಸಮಾಜ ಹೇಗಿದೆ ಅಂತ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಜಾತಿ ಧರ್ಮ ಎಲ್ಲವನ್ನು ಯಾವ ಥರ ಕರೆಕ್ಟಾಗಿ ತೋರಿಸಿಕೊಟ್ಟಿದ್ದಾರೆ. ರಾಜಕೀಯ ವ್ಯವಸ್ಥೆ ಹೇಗಿದೆ ಅದನ್ನೆಲ್ಲ ಕರೆಕ್ಟಾಗಿ ತೋರಿಸ್ಕೊಟ್ಟಿದ್ದಾರೆ. ಅರ್ಥ ಹೋಗೋರೆ ಕರೆಕ್ಟ್ ಅರ್ಥ ಆಗುತ್ತೆ. ಸೂಪರ್ ಇತ್ತು, ಖಂಡಿತ ನೋಡ್ತಾ ಇರ್ಬೇಕು ಇನ್ನೊಂದ್ಸಲ. ಸೂಪರ್ ಮೂವಿ ತುಂಬಾ ಚೆನ್ನಾಗಿದೆ. ಒಂಥರ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಜಾತಿ ಬಗ್ಗೆ ಏನೋ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಬಟ್ ಲೈಫ್ ಎಲ್ಲರೂ ನೋಡ್ಬೇಕಾಗಿರೋ ಸಿನಿಮಾ. ಕನ್ನಡದ ಇಂಥ ಸಿನಿಮಾಗಳು ಬರಬೇಕು. ಒಂದು ಹಾಲಿವುಡ್ ಬಾಲಿವುಡ್ಗೆ ಟಕ್ಕರ್ ಕೊಡುವಂತ ಮೂವಿ ಇದು. ಚೆನ್ನಾಗಿದೆ, ನೋಡಿ. ನಿಮ್ಗೂ ಒಂದು ಕ್ಲಾರಿಟಿ ಸಿಗುತ್ತೆ, ಫೋಕಸ್ ಸಿಗುತ್ತೆ. ಫೋಕಸ್ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದ್ಸತಿ ನೋಡಿ. ಮತ್ತೆ ಸಿಕ್ಕಿಲ್ಲ ಅಂದ್ರೆ ಫೋಕಸ್ ಸಿಗೋರು ನೋಡ್ತಾನೆ ಇರಿ. ಮೂವಿ ತುಂಬಾ ಚೆನ್ನಾಗಿದೆ. ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡ್ ಬಂದಿದ್ವಲ್ಲ, ಅದನ್ನ ಮೀರಿನೇ ಇದೆ ಮೂವಿ. ಏನೋ ಒಂದು ಉಪ್ಪಿ ಡೈರೆಕ್ಷನ್ ಅಂದ್ರೆ ಏನೋ ಒಂದು ಡಿಫ್ರೆಂಟ್ ಆಗಿ ಇರುತ್ತೆ ಅನ್ಕೊಂಡಿದ್ವಿ. ತುಂಬಾನೇ ಡಿಫ್ರೆಂಟ್ ಆಗಿದೆ. ಮೂವಿ ತುಂಬಾ ಚೆನ್ನಾಗಿದೆ. ಕನ್ನಡ ಮೂವಿಲಿ ಇಂಥ ಮೂವೀಸ್ ಬರಬೇಕು. ಕನ್ನಡ ಇಂಡಸ್ಟ್ರಿ ಬೆಳಿಬೇಕು. ಹೀಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇರಿ. ಮೂವಿನ ಥಿಯೇಟರ್ಲ್ಲೇ ಬಂದು ನೋಡಿ. ಫೋಕಸ್ ಸಿಗಲ್ಲ, ಫೋಕಸ್ ಸಿಗೋ ತನನು ನೋಡಿ ತಿಳ್ಕೊಳ್ಳಿ. ಜಾತಿ ಬಗ್ಗೆ ಒಂದು ತುಂಬಾ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಎಲ್ಲರೂ ಬಂದು ಫಿಲ್ಮ್ ನೋಡಿ. ಎಚ್ಚೆತ್ಕೊಳ್ಬೇಕು. ನೋಡಿ, ಗೊತ್ತಿದ್ರು ಬಟ್ ಅದನ್ನೇ ತಪ್ಪು ಮಾಡ್ತಾ ಇರ್ತಾರೆ. ಬಟ್ ಇದನ್ನ ಫಿಲ್ಮ್ ಆದ್ರೂ ನೋಡಿ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತೀವಿ. ಅದನ್ನೇ ತೋರಿಸಿದ್ದಾರೆ. ಗೊತ್ತಿದ್ದು ತಪ್ಪು ಮಾಡಬೇಡಿ ಅನ್ನೋದನ್ನ ಇದ್ರಲ್ಲಿ ತೋರಿಸಿದ್ದಾರೆ. ಅದನ್ನ ಎಲ್ಲರೂ ಬಂದು ಫಿಲ್ಮಲ್ಲಿ ನೋಡಿ. ಚೆನ್ನಾಗಿದೆ. ಸಿನಿಮಾಗಳು ಬೇರೆ ಬೇರೆ ಬರುತ್ತವೆ, ನಾವೆಲ್ಲ ನೋಡ್ತಾ ಇರ್ತೇವೆ ಮನೋರಂಜನೆಗಾಗಿ. ಆದರೆ UAI ಸಿನಿಮಾ ಅಂತಹ ಸಿನಿಮಾಗಳನ್ನ ನಾವೆಲ್ಲ ನೋಡಲೇಬೇಕು.